ಹಾಯ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಟಾಪ್ ಹೈಯೆಸ್ಟ್ ಕ್ಲೋಸಿಂಗ್ ಸಿನಿಮಾಸ್ಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ವಿಡಿಯೋದು ತುಂಬಾನೇ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಉಳಿದವರು ಕಂಡಂತೆ 2014ರಲ್ಲಿ ತೆರೆ ಕಂಡಂತಹ ಆಕ್ಷನ್ ಡ್ರಾಮಾ ಫಿಲಂ. ಈ ಮೂವಿನ ಡೈರೆಕ್ಟ್ ಮಾಡಿರೋದು ನಮ್ಮ ರಕ್ಷಿತ್ ಶೆಟ್ಟಿ ಅವರೇ. ಇದು ಕನ್ನಡದ ಕಲ್ಟ್ ಕ್ಲಾಸಿಕ್ ಮೂವೀಸ್ಗಳಲ್ಲಿ ಒಂದು. ಮೂವಿಯ ಟೋಟಲ್ ಕಲೆಕ್ಷನ್ 4ರಿಂದ 5 ಕೋಟಿ. ಬಟ್ ಮೂವಿ ಆಫ್ಟರ್ OTTಗೆ ಬಂದಮೇಲೆ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಪಡೆದಿದೆ. ಇದರ ಪಾರ್ಟ್ 2 ರಿಚರ್ಡ್ ಆಂಟೋನಿ ಬರ್ತಾ ಇದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. 2013ರಲ್ಲಿ ತೆರೆ ಕಂಡ ರೊಮ್ಯಾಂಟಿಕ್ ಡ್ರಾಮಾ ಫಿಲಂ ಡೈರೆಕ್ಟೆಡ್ ಬೈ ಸಿಂಪಲ್ ಸುನ್ನಿ. ಮೂವಿಯ ಟೋಟಲ್ ಕಲೆಕ್ಷನ್ 7ರಿಂದ 8 ಕೋಟಿ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. 2016ರಲ್ಲಿ ತೆರೆ ಕಂಡ ಫ್ಯಾಮಿಲಿ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹೇಮಂತ್ ರಾವ್. ಮೂವಿಯ ಟೋಟಲ್ ಕಲೆಕ್ಷನ್ 12ರಿಂದ 13 ಕೋಟಿ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ. 2023ರಲ್ಲಿ ಬಂದ ರೊಮ್ಯಾಂಟಿಕ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹೇಮಂತ್ ರಾವ್. ಮೂವಿಯ ಟೋಟಲ್ ಕಲೆಕ್ಷನ್ 19ರಿಂದ 20 ಕೋಟಿ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ. 2023ರಲ್ಲಿ ತೆರೆ ಕಂಡ ರೊಮ್ಯಾಂಟಿಕ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಹೇಮಂತ್ ರಾವ್. ಮೂವಿಯ ಟೋಟಲ್ ಕಲೆಕ್ಷನ್ 27 ಕೋಟಿ. ಕಿರಿಕ್ ಪಾರ್ಟಿ. 2016ರಲ್ಲಿ ತೆರೆ ಕಂಡ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಫಿಲಂ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ. ಮೂವಿಯ ಟೋಟಲ್ ಕಲೆಕ್ಷನ್ 50 ಕೋಟಿ ಪ್ಲಸ್. ಅವನೇ ಶ್ರೀಮನ್ ನಾರಾಯಣ. 2019ರಲ್ಲಿ ತೆರೆ ಕಂಡ ಅಡ್ವೆಂಚರ್ ಆಕ್ಷನ್ ಡ್ರಾಮಾ ಫಿಲಂ ಡೈರೆಕ್ಟೆಡ್ ಬೈ ಸಚಿನ್. ಮೂವಿಯ ಟೋಟಲ್ ಕಲೆಕ್ಷನ್ 56 ಕೋಟಿ. 777 ಚಾರ್ಲಿ. 2022ರಲ್ಲಿ ತೆರೆ ಕಂಡ ಅಡ್ವೆಂಚರ್ ಡ್ರಾಮಾ ಫಿಲಂ ರೈಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಕಿರಣ್ ರಾಜ್. ಮೂವಿಯ ಟೋಟಲ್ ಕಲೆಕ್ಷನ್ 103 ಕೋಟಿ. ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು. ಸೊ ಗೈಸ್, ನಿಮಗೆ ನೆಕ್ಸ್ಟ್ ಯಾವ ಹೀರೋದು ಈ ರೀತಿಯ ಮೂವಿ ಕಲೆಕ್ಷನ್ ರಿಪೋರ್ಟ್ ಬೇಕಂತ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.